ಮುಂಜಾನೆಯ ತಂಪಿನ ಕಿರಣಗಳಿಗೆ ಗರಿಬಿಚ್ಚಿ ನವಿಲಿನಂತೆ ಕಾಣುತ್ತಿರುವ ಏನಿವಳ ಸೌಂದರ್ಯ. ಇವಳ ಸೌಂದರ್ಯ ಸಿರಿ ನೋಡಲೇಬೇಕು. ಯಾರು ನೀನು? ಮಂಟಿ ಹೇಳು ಸಿಕ್ಕಳು ಅಂತ ಕೆಂಗನಿಂದ ನೋಡ್ತಾ ಇದೀಯಾ? ಮರ್ಬಿಟ್ಟು ಹಾಗೆ ವರ್ತಿಸ್ತಾ ಇದ್ಯಾ? ಯಾರು ನೀನು? ನಿನ್ ಹೆಸರು ಏನು ಅಂತ? ನನ್ನ ಹೆಸರು इंग्लिश नेम तो अर्थ का, हिंदी से नाम से जमीन का अर्थ. ಅಚ್ಚ ಕನ್ನಡದಲ್ಲಿ ಪೃಥ್ವಿರಾಜ್ ಅಂತ. ಏನಂದೆ? ಯಾರು? ನಾನು ಈ ಊರಿನ ಆಗರ್ಭ ಶ್ರೀಮಂತ ಜಯರಾಜನ ಆಪ್ತ ಸ್ನೇಹಿತ. ಇನ್ನು ನಿನ್ನಂತ ಒಂಟಿಯಾದ ರಸ ತುಂಬಿದ ಹೆಣ್ಣಿನ ಸುವಾಸನೆಗೆ ಮನಸೋತು ಬಂದಿರುವ ರಸಿಕನು ಅಂದಾಗ ಸುವಾಸನೆ ಬೀರುತ್ತಿರುವ ನಿನ್ನಂತ ಹೆಣ್ಣಿನ ಸುಖ ಸವಿಯಬೇಕೆಂದು ನನ್ನ ಮನಸ್ಸು ಹುಚ್ಚನಂತ ಎಳೆದುಕೊಂಡಿದೆ. ಅದು ತಪ್ಪಾ? ತಪ್ಪು ಅಂತ ನಾನು ಹೇಳಿದೆ. ನಿಜವಾಗಿಯೂ ತಪ್ಪಲ್ಲ ಮಿಸ್ಟರ್. ಆದ್ರೆ ಹುಡುಗಿರ ಸಿಕ್ಕ ತಕ್ಷಣ ಜೊಲ್ಲು ತರ ನಾಯಿ ಹಾಗೆ ಜೊಲ್ಲು ಸುರಿಸ್ತಿರಲ್ಲ, ಅದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ನೋಡು, ಇದೇ ರೀತಿ ಹೆಣ್ಣಿನ ಕಂಡಾಕ್ಷಣ ಜೊಲ್ಲು ಸುರಿಸಿದ್ದೆ ಆದರೆ ಕುಂತ ಜನ ಚಪ್ಪಲಿ ತಗೊಂಡು ಹೊಡಿತಾರೆ. ಎಚ್ಚರ! ನೋಡುವ ಜನಗಳು ಎದ್ದು ಬಂದು ಚಪ್ಪಲಿ ತೆಗೆದುಕೊಂಡು ಹೊಡೆಯುವ ಕಾಲವಲ್ಲ ಇದು, ಕಲಿಯುಗ. ಈ ಕಲಿಯುಗದಲ್ಲಿ ಕಂಡರು ಕಾಣದ ಹಾಗೆ ನಟಿಸುವ ನರಸತ್ತ ನಾಮರ್ಥಗಳ ಕಾಲ. ಅಂದಾಗ ಎಚ್ಚರದ ಮಾತುಗಳಿಂದ ಹೆದರಿ ಹೋಗಿ ತಿಳಿದುಕೊಂಡಿಯಾ? ಹುಚ್ಚು ಹೆಣ್ಣೆ, ನನ್ನ ಮೈಯಲ್ಲಿ ಉರಿಯುತ್ತಿರುವ ಪ್ರೇಮದ ವಿರಹದಾಗ್ನಿಗೆ ಮತ್ತಷ್ಟು ಕಿಚ್ಚು ಹಚ್ಚಬೇಡ. ಕೆಚ್ಚೆದೆಯಿಂದ ಈ ನಿನ್ನ ಉಬ್ಬು ತಗ್ಗುಗಳ ಯವನ ಜೊತೆ ಕಾಮಲೀಲೆ ಆಡಬೇಕೆಂಬುದೇ ಈ ಪ್ರಳಯಾಂತಕನ. ಹಲೋ ಮಿಸ್ಟರ್, ನಿನ್ನ ಹೆಬ್ಬಯಕ್ಕೆ ಈಗಷ್ಟೇ ಅಲ್ಲ, ನೀ ಎಷ್ಟೇ ಜನ್ಮ ಹುಟ್ಟಿ ಬಂದು ಈಡಲಿಕ್ಕೆ ಯಾವ ಕಾಲಕ್ಕೂ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಹೆಣ್ಣಿನ ಕಂಡಾಕ್ಷಣ ಸ್ವಂತ ಮಾಡ್ಕೊಳ್ಬೇಕನ್ನ ನಿನ್ನ ದುರ್ಬುದ್ಧಿಗೆ ಯಾವ ಹೆಣ್ಣು ಸಿಗೋದಿಲ್ಲ ಕಣ. ಇವನು ಬಲಿದ್ರೆ ನಾರಿ, ಮುಡಿದ್ರೆ ಮಹಾಮಾರಿ. ಏ ಗಂಡಸೆ, ನಿನ್ನ ಹತ್ರ ಏನ ಮಾತು? ದೂರ ಸರಿ ಆಚೆ, ದೂರ ಸರಿ ಆಚೆ. ಸಿಕ್ಕಿರುವ ಹಣ್ಣನ್ನ ಮೇಲಕ್ಕೆ ಎತ್ತುವ ಬಣ್ಣನಲ್ಲ ಈ ಪೃಥ್ವಿರಾಜ್. ಸಿಕ್ಕ ಹಣ್ಣನ್ನ ಮನ ಬಂದಂತೆ ಕಚ್ಚಿ ಕಚ್ಚಿ ತಿನ್ನಬೇಕೆಂಬುದೇ ಈ ಪ್ರಳಯಾಂತಕನ ಹಂಬಲದ ಆಟ. ಏನಂದ್ರೆ ಹಂಬಲದ ಹಠ? ಎಲ್ಲವೋ ಪಶು ಅಂಥವನೇ, ಕಚ್ಚಿ ಕಚ್ಚಿ ತಿನ್ನೋದಕ್ಕೆ ಇವಳನ್ನು ರೋಡಲ್ಲಿ ಬಿದ್ದಂತ ಬಿಡಾಡಿ ಹೆಣ್ಣಲ್ವೋ. ಮಗಳು, ಗಂಡನೆಯ ಮಾನವಂತರ ಮಗಳು ಕಣ ನಾನು. ಹೆಣ್ಣನ್ನು ಕಂಡಾಕ್ಷಣ ಕಚ್ಚಿ ತಿನ್ಬೇಕಂತ ಹತ್ರ ಬಂದಿದ್ದರೆ ನನ್ನ ಮಾವರು ಕತ್ತರಿಸಿ ಹಾಕ್ತಾರೆ. ಮಾನವಂತರ ಮನೆತನದ ಹೆಣ್ಣು, ಮಾನವಂತರ ಮನೆತನದ ಹೆಣ್ಣುಗಳೇ ಮಾಡಬಾರದ ಕೆಲಸ ಮಾಡುತ್ತಿರುವಾಗ ನಿಂದೇನೆ ಮಹಾ. ಈ ಸಮಾಜದಲ್ಲಿ ಶೋಕಿ ಮಾಡುವ ಆಸೆಗಾಗಿ ದುಡ್ಡಿದ್ದವನ ಜೊತೆ ದಡ್ಡತನದಿಂದ ತನ್ನ ಶೀಲವನ್ನು ಮಾರಿಕೊಂಡು ಬರುವ ಬಂಡ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲೇ. ಅಷ್ಟೇ ಯಾಕೆ? ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರು ಬಣ್ಣದ ಹೆಣ್ಣಿಗೆ ಮರುಳಾಗಿ
ತನ್ನ ಸರ್ವ ಆಸ್ತಿಯನ್ನು ಬರಿದು ಮಾಡಿಕೊಂಡು ಬರುವ ಗಂಡಂದಿರಿಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಸಾಕ ಇನ್ನು ಬೇಕಾ ಈ ನಿನ್ನ ಮಾನವಂತರ ಮನೆತನದ ಇತಿಹಾಸ? ಪಾಪಿ, ಒಂದು ಕೆಟ್ಟ ವಿಕೃತ ಮನಸ್ಸಿನಿಂದ ಸಿಕ್ಕ ಹಾಗೆ ಮಾತನಾಡ್ತಾ ಇದೆಯಲ್ಲ. ಆ ನಿನ್ನ ಮಾತನ್ನ ಹೊಲಸು ಬಾಯಿಂದ ಹೇಳ್ತಾರ ಮಾತನ್ನ ಕೇಳಿಸ್ಕೊಂಡು ನಾನು ಯಾಕೋ ನನ್ನ ಕಿವಿಯನ್ನ ಮನಸ್ಸನ್ನ ಗಲೀಜು ಮಾಡ್ಕೊಳ್ಳಿ. ನೀನು ಬಾಯಿಯಿಂದ ತಕ್ಷಣ ಬಂದು ಸೆರಗ್ ಹಾಸ್ಲಿಕ್ಕೆ ನಾನು ಸೋಳೆ ಅಲ್ವೋ, ಗರತಿ ಹೆಣ್ಣು. ಗರತಿ ಹೆಣ್ಣು ಶ್ರೀರಾಮನಂತಹ ಗಂಡ ಮನೆಯಲ್ಲಿದ್ದರು ಮತ್ತೊಬ್ಬ ಮಿಂಡನಿಗೆ ಸೆರಗು ಹಾಸಿ ಗರ್ಭವತಿಯಾಗಿ ಬಂದು ತನ್ನ ಗಂಡನಿಗೆ ಗರ್ಭ ನಿಂತಿದೆ ಎಂದು ಊರಿಗೆಲ್ಲ ಊಟ ಹಾಕಿಸುವ ಗರತಿಯ ಸೋಗಿನ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಂದಾಗ ನೀನು ಗರತಿಯಾದರೆ ಸೂಳೆಯಾದರೆ ಒಟ್ಟಿನಲ್ಲಿ ನಿನ್ನ ಯೌವನದ ಮಡಿಯಲ್ಲಿ ಆನಂದ ಪಡಬೇಕೆಂಬುದು ನನ್ನ ಕೊನೆಯ ಮುಟ್ಬೇಡವಾ? ಸೈ ಹಿಂದಕ್ಕೆ, ಸರಿಯ ಹಿಂದಕ್ಕೆ. ನಿನ್ನ ಕ್ರೌರ್ಯವನ್ನ ತನ್ನ ಕಣ್ಣ ಕಪಟದಿಂದ ಕೇಳಿಸ್ಕೊಂಡು ಆ ದೇವರು ತನ್ನ ಕಾಪಾಡ್ಲಿಕ್ಕೆ ಯಾರಾದ್ರೂ ಕಳಿಸಿಕೊಟ್ಟೆ ಕೊಡ್ತಾನೆ.